ಆತ್ಮೀಯರೇ, ಇಂಪನೆ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನಾನು ಇವತ್ತು ನೀರು ದೋಸೆ ಮಾಡುವ ಅಂತ ಅಂದ್ಕೊಂಡೆ. ಆದರೆ ಯಾವಾಗಲೂ ನೀರು ದೋಸೆನೇ ಮಾಡೋ ಬದಲು, ಬರೀ ನೀರು ದೋಸೆನೇ ಮಾಡೋ ಬದಲು ಇವತ್ತು ಸ್ಪೆಷಲ್ ಆಗಿರುವಂಥ ನೀರು ದೋಸೆ ಮಾಡಬೇಕು ಅಂಥೇಳಿ ಅಂದ್ಕೊಂಡೆ. ಹಾಗೆ ನಾನು ನುಗ್ಗೆ ಸೊಪ್ಪನ್ನು ತಂದಿದ್ದೀನಿ. ನುಗ್ಗೆ ಸೊಪ್ಪನ್ನು ಉಪಯೋಗಿಸುವುದು ದೇಹಕ್ಕೆ ಭಾರಿ ಉತ್ತಮವಾಗಿದೆ ಅಲ್ವಾ. ಯಾವುದೇ ಸೊಪ್ಪಾದರೂ ಒಳ್ಳೆಯದೇ. ಹಾಗೆ ನುಗ್ಗೆ ಸೊಪ್ಪಿನಲ್ಲಿ ಕ್ಯಾಲ್ಸಿಯಂ ಇದೆ, ಬಹಳ ಸುಲಭದಲ್ಲಿ ಸಿಗತ್ತೆ. ನೋಡಿ, ನುಗ್ಗೆ ಸೊಪ್ಪು ತಂದಿದ್ದೀನಿ. ಇದನ್ನು ನಾವು ಚೆನ್ನಾಗಿ ತೊಳೆಬೇಕು, ಆದರೆ ಬಿಡಿಸಿ ಆದಮೇಲೆ ಕೂಡ ತೊಳಿಬೋದು. ಹಾಗೆ ನುಗ್ಗೆ ಸೊಪ್ಪನ್ನು ಸುಲಭದಲ್ಲಿ ಬೆಳೆಸೋದು ಹೇಗೆಂದರೆ, ಒದ್ದೆ ಬಟ್ಟೆಯಲ್ಲಿ ನುಗ್ಗೆ ಸೊಪ್ಪನ್ನು ಹಾಕಿಟ್ರೆ ಮರುದಿನಕ್ಕೆ ತನ್ನಿಂತಾನಾಗೆ ಸೊಪ್ಪೆಲ್ಲ ಬಿಟ್ಕೊಳ್ಳುತ್ತೆ. ನೋಡಿ, ಸೊಪ್ಪನ್ನು ತೊಳೆಯುವಾಗ ಉಪ್ಪನ್ನು ಹಾಕುವಂಥದ್ದು ಸಹಜವಾಗಿಯೇ. ಎಲ್ಲ ಸೊಪ್ಪನ್ನು ತೊಳೆಯುವಾಗ ಉಪ್ಪನ್ನು ಹಾಕ್ತಾರೆ. ಹಾಗೆ ಇದಕ್ಕೆ ಕೂಡ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಯಾವಾಗಲೂ ಬರೀ ನೀರು ದೋಸೆ ಮಾಡೋ ಬದಲು ನುಗ್ಗೆ ಸೊಪ್ಪನ್ನು ಉಪಯೋಗಿಸಿ ನೀರು ದೋಸೆ ಮಾಡುವ ಅಂಥೇಳಿ ಅಂದ್ಕೊಂಡೆ. ಆ ರೀತಿಯಲ್ಲಾದರೂ ಸೊಪ್ಪಿನಲ್ಲಿರುವ ಅಂಶ ದೇಹಕ್ಕೆ ಹೋಗಲಿ ಅನ್ನೋದು ನನ್ನ ಆಶಯ. ಹಾಗೆ ಅಕ್ಕಿ ಜೊತೆಗೇ ನಾವೇನು ನೆನೆ ಹಾಕಿದ್ದೀವಿ ಅಕ್ಕಿ, ಅದರ ಜೊತೆಗೇ ನುಗ್ಗೆ ಸೊಪ್ಪನ್ನು ಹಾಕುವಂಥದ್ದು. ನುಗ್ಗೆ ಸೊಪ್ಪನ್ನು ಬಾಡಿಸ್ಕೊಳ್ಳೋದು ಅದೆಲ್ಲ ಏನಿಲ್ಲ, ಹಸಿಯಾಗಿಯೇ ಸೊಪ್ಪನ್ನು ಅಕ್ಕಿಗೆ ಮಿಕ್ಸ್ ಮಾಡಿ ತಿರುವಿಕೊಳ್ಳೋದು. ನೋಡಿ, ಸೊಪ್ಪನ್ನು ಹಾಕಿ ತಿರುವ್ತಾ ಇದ್ದೀನಿ. ಇದು ಹಿಂದಿನ ದಿನ ತಿರುವಿಡಬೇಕಂತೇನೂ ಇಲ್ಲ. ಬಾಕಿ ನಾವು ನೀರು ದೋಸೆಗೆ ಅವತ್ತೇ ತಿರುತ್ತೀವಲ್ಲ, ಹಾಗೆ ಇದನ್ನು ಕೂಡ ಅವತ್ತೇ ತಿರುವಿ ಆಗಲೇ ಮಾಡುವಂಥದ್ದು. ನೋಡಿ, ಬಣ್ಣ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸಹಜವಾಗಿ ಆ ಸೊಪ್ಪನ್ನಿರುವ ಬಣ್ಣ ಬಿಟ್ಕೊಂಡಿದೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋದು. ಬೇಕಿದ್ದರೆ ಒಗ್ಗರಣೆ ಹಾಕ್ಕೊಳ್ಬೋದು. ನೋಡಿ, ಸ್ವಲ್ಪ ದಪ್ಪ ಇದು, ಸ್ವಲ್ಪ ನೀರಿದಕ್ಕೆ ಹಾಕ್ಬೋದು. ನಾನು ಒಗ್ಗರಣೆ ಹಾಕ್ತಾ ಇಲ್ಲ, ಬೇಕಿದ್ರೆ ಒಗ್ಗರಣೆ ಹಾಕ್ಕೊಳ್ಬೋದು. ಯಾವಾಗಲೂ ಒಂದೇ ರೀತಿ ನೀರು ದೋಸೆ ತಿನ್ನೋ ಬದಲು ಈ ರೀತಿ ಸೊಪ್ಪು ನಮ್ಮ ದೇಹಕ್ಕೆ ಹೋಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನಿವತ್ತು ನುಗ್ಗೆ ಸೊಪ್ಪಿನ ದೋಸೆಯನ್ನು ಮಾಡಿದ್ದೀನಿ. ತುಂಬ ರುಚಿಕರವಾಗಿರುತ್ತೆ. ಈಗಲೇ ಇದರ ನುಗ್ಗೆ ಸೊಪ್ಪಿನ ಪರಿಮಳ ಬರ್ತಾ ಇದೆ. ಸಣ್ಣ ಉರಿಯಲ್ಲಿ ಮಾಡುವಂಥದ್ದು. ನೋಡಿ, ನೀರು ದೋಸೆ ಆಗ್ತಾಯಿದೆ. ನಾನು ಇದಕ್ಕೆ ಅಂಥೇಳಿ ಚಟ್ನಿ ಮಾಡಿದ್ದೆ. ಬೇಕಿದ್ರೆ ನುಗ್ಗೆ ಸೊಪ್ಪಿನ ಚಟ್ನಿ ಕೂಡ ಮಾಡ್ಬೋದು. ನಾನು ನೋಡಿ, ನೀರು ದೋಸೆ ಆಗಿದೆ. ನುಗ್ಗೆ ಸೊಪ್ಪಿನ ನೀರು ದೋಸೆ, ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪಿನ ಚಟ್ನಿಯನ್ನು ಮಾಡಿದ್ದೆ. ನುಗ್ಗೆ ಸೊಪ್ಪನ್ನು ಬಳಸಿ ಅನೇಕ ಖಾದ್ಯಗಳನ್ನು ಮಾಡಬಹುದು. ಅದೇ ರೀತಿ ನಾನಿವತ್ತು ನೀರು ದೋಸೆಯನ್ನು ಮಾಡಿರುವಂಥದ್ದು. ನೀವು ಕೂಡ ಮನೆಯಲ್ಲಿ ಪ್ರಯತ್ನಿಸಿ. ಧನ್ಯವಾದಗಳು.